ನನಗೆ ಸಿನಿಮಾ ನೋಡಿ ಎಷ್ಟು ಖುಷಿ ಆಯ್ತೋ ಅದಕ್ಕಿಂತ ಜಾಸ್ತಿ ಹೌಸ್ಫುಲ್ ಬೋರ್ಡ್ ನೋಡಿ ಖುಷಿ ಆಯ್ತು. ಜನ ಥಿಯೇಟರ್ಗೆ ಬರ್ತಾ ಇಲ್ಲ, ಥಿಯೇಟರ್ಗಳನ್ನ ಮುಚ್ಚಬೇಕು ಅನ್ನೋದನ್ನ ಕೇಳಿ ಕೇಳಿ ತುಂಬಾ ಬೇಜಾರಾಗ್ತಾ ಇತ್ತು. ಆದ್ರೆ ಅದನ್ನ ಈ ಚಿತ್ರ ಸುಳ್ಳು ಮಾಡಿದೆ. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಗಲ್ಲಪೆಟ್ಟಿಗೆ. ಇವತ್ತಿನ ಚಿತ್ರ ದುನಿಯಾ ವಿಜಯ್ ಅವರು ನಿರ್ದೇಶಿಸಿ ನಟಿಸಿರುವ ಭೀಮಾ. ಹಿಂದೆ ಮುಂದೆ ಯಾರು ಇಲ್ಲದ ಭೀಮಾ ರಾಮಣ್ಣನಿಗೆ ಇಷ್ಟ ಇಲ್ಲ ಅಂದ್ರೂ ರಾಮಣ್ಣನ ಗ್ಯಾರೇಜ್ಗೆ ಕೆಲ್ಸಕ್ಕೆ ಸೇರ್ತಾನೆ. ಭೀಮಾ ಗ್ಯಾರೇಜ್ ಸೇರೋಕು ಮುಂಚೆನೆ ರಾಮಣ್ಣನ ಮಗ ಗಾಂಜಾ ತಗೊಂಡು ಗಾಡಿ ಓಡಿಸಿ ಆಕ್ಸಿಡೆಂಟ್ ಅಲ್ಲಿ ತೀರೋಗಿರ್ತಾನೆ. ಅದಕ್ಕೆ ಕಾರಣ ಅದೇ ಜಾವ ಗ್ಯಾರೇಜ್ ಅಲ್ಲಿ ಕೆಲಸ ಮಾಡ್ತಾ ಇದ್ದ ಡ್ರ್ಯಾಗನ್ ಮಂಜಾ ಆಗಿರ್ತಾನೆ. ಈ ಘಟನೆ ಆದ್ಮೇಲೆ ಗ್ಯಾರೇಜ್ ಇಂದ ಆಚೆ ಬಂದ ಡ್ರ್ಯಾಗನ್ ಮಂಜಾ ಗಾಂಜಾನು ದೊಡ್ಡದಾಗಿ ಬೆಳೆಸಿ ಅವನು ದೊಡ್ಡದಾಗಿ ಬೆಳೆದು ಕಾರ್ಪೊರೇಟರ್ ಆಗ್ಬೇಕು ಅಂತ ಆಸೆಯಲ್ಲಿರ್ತಾನೆ. ಚಿಕ್ಕ ವಯಸ್ಸಿಗೆ ರಾಮಣ್ಣನ ಜಾವ ಗ್ಯಾರೇಜ್ ಸೇರಿದ ಭೀಮಾ ರಾಮಣ್ಣನನ್ನು ತಂದೆ ತರ ನೋಡ್ತಾ ಇರ್ತಾನೆ. ರಾಮಣ್ಣನಿಗೆ ಆಗಿರುವ ಅನ್ಯಾಯಕ್ಕೆ ಭೀಮಾ ಹೇಗ್ ಸೈಡ್ ತಿರ್ಸ್ಕೊತಾನೆ ಹಾಗೂ ಇಷ್ಟು ದೊಡ್ಡದಾಗಿ ಬೆಳೆದಿರುವ ಗಾಂಜಾ ಹಾಗೂ ಡ್ರಗ್ಸ್ ಬಿಸ್ನೆಸ್ ನ ಭೀಮಾ ತಡಿತಾನ. ಗಾಂಜಾ ಹಾಗೂ ಡ್ರಗ್ಸ್ ಗೆ ಒಳಗಾಗಿರುವ ಮಕ್ಕಳ ಪರಿಸ್ಥಿತಿ ಏನು ಅನ್ನೋದೇ ಈ ಚಿತ್ರ. ಇದರ ಪಾಸಿಟಿವ್ಸ್ ಅಂದ್ರೆ ಮೊದಲನೇದಾಗಿ ಇದರ ಮ್ಯೂಸಿಕ್. ಈ ತರದ ಜಾನ್ರ ಅಂತಂದ್ರೆ ಚರಣ್ ರಾಜ್ ಅವರು ಯಾವಾಗ್ಲೂ ಒಂದ್ ಕೈ ಮುಂದೆನೆ ಇರ್ತಾರೆ. ಈ ಸಿನಿಮಾದಲ್ಲಿ ಏನಿಲ್ಲ ಅಂದ್ರೆ 8ರಿಂದ 9 ಸಾಂಗ್ಸ್ ಇದೆ. ಆಲ್ಮೋಸ್ಟ್ ಆಲ್ ಎಲ್ಲ ಸಾಂಗ್ಸ್ ಒಳ್ಳೆ ಮಜಾ ಕೊಡುತ್ತೆ. ಕ್ಲೈಮ್ಯಾಕ್ಸ್ ಅಲ್ಲಿ ಬರೋ ಆ ಹಾಡು ಕ್ಲೈಮ್ಯಾಕ್ಸ್ ನ ಮೇಲ್ ಲಿಫ್ಟ್ ಮಾಡ್ತು ಅಂತ ಹೇಳಿದ್ರೆ ಖಂಡಿತ ತಪ್ಪಾಗಲ್ಲ. ಎರಡನೇದು ಈ ಸಿನಿಮಾದ ಡೈಲಾಗ್ಸ್. ಸಲಗ ನೋಡಿರೋರಿಗೆ ಮಾಸ್ತಿ ಅವರ ಡೈಲಾಗ್ಸ್ ಈ ಚಿತ್ರದಲ್ಲಿ ಹೇಗಿರುತ್ತೆ ಅಂತ ಗೊತ್ತಿರುತ್ತೆ. ಸಿಂಪಲ್ ಆಗಿದ್ರು ಸಖತ್ತಾಗಿರುತ್ತೆ. ಆಲ್ಮೋಸ್ಟ್ 80% ಆಫ್ ಡೈಲಾಗ್ಸ್ ನಗು ಹುಟ್ಟಿಸುತ್ತೆ. ಈ ಸಿನಿಮಾಗೆ ಮಾಸ್ತಿ ಅವರು ಒನ್ ಆಫ್ ದ ಆಸ್ತಿ ಅಂತ ಹೇಳ್ಬೋದು. ಮೂರನೇದು ಇದ್ರ ಕಾಸ್ಟಿಂಗ್. ಗಾಂಜಾ ಹೊಡಿಯೋ ಹುಡುಗರು, ಪೊಲೀಸ್ ಇನ್ಸ್ಪೆಕ್ಟರ್ ಗಿರಿಜಾ, ಹೀರೋಯಿನ್, ಸ್ಕ್ರೀನ್ ಅಪಿಯರೆನ್ಸ್ ಅಂತ ಬಂದ್ರೆ ಡ್ರ್ಯಾಗನ್ ಮಂಜಾ ಅವರು, ಜಾಕ್ ಅವ್ರ PA ಎಲ್ಲರೂ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಜಾಕ್ ಮತ್ತು ಅವ್ರ PA ಬಂದಾಗೆಲ್ಲ ನಗ್ಸೋಗ್ತಾರೆ. ಆ ಗಾಂಜಾ ಬಾಯ್ಸ್ ನ ಎಲ್ಲಿಂದ ಕರ್ಕೊ ಬಂದ್ರೋ ಗೊತ್ತಿಲ್ಲ, ಎಲ್ಲರೂ ಸೈಕ್ ನನ್ ಮಕ್ಳು ತರ ಕಾಣ್ತಿರ್ತಾರೆ. ಎಲ್ಲರೂ ಪರಾಕಾಯ ಪ್ರವೇಶ ಮಾಡ್ಬಿಟ್ಟಿದ್ದಾರೆ. ನಾಲ್ಕನೇದು ಗಾಂಜಾ ಹಾಗೆ ಡ್ರಗ್ಸ್ ವಿಷಯನ ತೋರಿಸಿರೋ ರೀತಿ ತುಂಬಾ ರಿಯಲ್ ಆಗಿದೆ. ತುಂಬಾ ರಿಸರ್ಚ್ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ. ಇನ್ನಿದ್ರು ನೆಗೆಟಿವ್ಸ್. ಇದ್ರ ನೆಗೆಟಿವ್ ಅಂತ ಅಂದ್ರೆ ಇದ್ರ ಸೆಕೆಂಡ್ ಹಾಫ್ ರೈಟಿಂಗ್ ತುಂಬಾ ಆರ್ಡಿನರಿ ಅಂತ ಅನ್ನಿಸ್ಬಿಡ್ತು. ಫಸ್ಟ್ ಹಾಫ್ ಅಲ್ಲಿ ಕ್ಯಾರೆಕ್ಟರ್ಗಳನ್ನ ತುಂಬಾ ಚೆನ್ನಾಗಿ ಎಸ್ಟಾಬ್ಲಿಷ್ ಮಾಡಿರ್ತಾರೆ. ಆದ್ರೆ ಸೆಕೆಂಡ್ ಹಾಫ್ ಬಂದಾಗ ಆ ಕ್ಯಾರೆಕ್ಟರ್ಗಳು ತುಂಬಾ ತಳು ಅಂತ ಅನಿಸ್ಬಿಡುತ್ತೆ. ಸೆಕೆಂಡ್ ಹಾಫ್ ಅಲ್ಲಿ ತುಂಬಾ ಇಂಟೆಲಿಜೆಂಟ್ ರೈಟಿಂಗ್ ಅಂತ ಏನು ಇರಲಿಲ್ಲ. ಕ್ಲೈಮ್ಯಾಕ್ಸ್ ಕೂಡ ತುಂಬಾ ಸಾಧಾರಣವಾಗಿ ಮುಗಿದು ಬಿಡುತ್ತೆ. ಸೆಕೆಂಡ್ ಹಾಫ್ ನ ಇನ್ನ ಸ್ವಲ್ಪ ಬೆಟರ್ ಮಾಡಬಹುದಿತ್ತು ಅಂತ ಅನ್ನಿಸ್ತು. ಸಿನಿಮಾನ ನೋಡಬಹುದಾ ಅಂದ್ರೆ ಖಂಡಿತವಾಗ್ಲೂ ಸಿನಿಮಾನ ಥಿಯೇಟರ್ಗೆ ಹೋಗಿ ಒಂದ್ಸಲ ನೋಡಬಹುದು. ಎಲ್ಲರೂ ಈ ಸಿನಿಮಾನ ಫ್ಯಾಮಿಲಿ ಆಡಿಯನ್ಸ್ಗೆ ಅಲ್ಲ ಅಂತ ಇದ್ದಾರೆ. ಬಟ್ ನನ್ನ ಪ್ರಕಾರ ಈ ಸಿನಿಮಾನ ನೋಡ್ಬೇಕಿರೋದೇ ಪೇರೆಂಟ್ಸ್. ಬ್ಲಡ್ ಬೈಗುಳಗಳು ಎರಡು ಸ್ವಲ್ಪ ಜಾಸ್ತಿನೇ ಇದೆ. ಆದ್ರೂ ಪೇರೆಂಟ್ಸ್ ಇವತ್ತಿನ ರಿಯಾಲಿಟಿನ ತಿಳ್ಕೊಳ್ಳೋಕೋಸ್ಕರನಾದ್ರೂ ಈ ಸಿನಿಮಾನ ನೋಡ್ಬೇಕು ಅಂತ ಹೇಳ್ತೀನಿ. ಒಂದು ಒಳ್ಳೆ ಸಿನಿಮಾ ಹಾಗೂ ಒಂದು ಡೀಸೆಂಟ್ ಪ್ರಮೋಷನ್ ಮಾಡಿದ್ರೆ ಜನ ಖಂಡಿತ ಥಿಯೇಟರ್ಗೆ ಬಂದೇ ಬರ್ತಾರೆ ಅನ್ನೋದಕ್ಕೆ ಭೀಮಾ ಮೂವಿನೇ ಎಕ್ಸಾಂಪಲ್. ನಾವು ಒಳ್ಳೆ ಸಿನಿಮಾ ಮಾಡ್ದೇನೆ ಜನ ಥಿಯೇಟರ್ಗೆ ಬರ್ತಾ ಇಲ್ಲ ಅಂತ ಹೇಳೋದ್ರಿಂದ ಏನು ಪ್ರಯೋಜನ ಆಗಲ್ಲ. ಒಳ್ಳೆ ಸಿನಿಮಾ ಮಾಡಿದ್ರೆ ಜನ ಖಂಡಿತ ಥಿಯೇಟರ್ಗೆ ಬಂದೇ ಬರ್ತಾರೆ. ಕನ್ನಡ ಸಿನಿಮಾನ ಥಿಯೇಟರ್ಗೆ ಹೋಗಿ ನೋಡಿ ಅಂತ ಹೇಳ್ತಾ ನಾನು ಈ ರಿವ್ಯೂ ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಇದು ನನ್ನ ಹೊಸ ಚಾನಲ್. ವಿಡಿಯೋದಲ್ಲಿ ಏನಾದರೂ ಇಂಪ್ರೂವ್ ಮಾಡ್ಕೋಬೇಕು ಅಂತ ಇದ್ರೆ ಕೆಳಗಡೆ ಕಮೆಂಟ್ ಅಲ್ಲಿ ತಿಳಿಸಿ. ಖಂಡಿತ ಇಂಪ್ರೂವ್ ಮಾಡ್ಕೋತೀನಿ. ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಮತ್ತೆ ಸಿಗ್ತೀನಿ.